ಇವತ್ತು ಭಾರತದ ವಿರುದ್ಧವೇ ಕಾಂಗ್ರೆಸ್ ಹೋರಾಡುವಂಥ ಪರಿಸ್ಥಿತಿ ಬಂದಿದೆ. ಯಾರು ಹೇಳಿರೋದು ಇದು? ರಾಹುಲ್ ಗಾಂಧಿಯವರು ಹೇಳಿದ್ದಾರೆ. ಈ ಮುಖಾಂತರವಾಗಿ ಒಂದು ವಿವಾದವನ್ನು ಕೂಡ ಮೈ ಮೇಲೆ ಗೆಳ್ಕೊಂಡಿದ್ದಾರೆ. ದೇಶದ ಪ್ರತಿಯೊಂದು ಸಾಂವಿಧಾನಿಕ ಸಂಸ್ಥೆಗಳನ್ನು ಬಿಜೆಪಿ RSS ಕಬಳಿಸಿದೆ. ಹೀಗಾಗಿ ನಮ್ಮ ಹೋರಾಟ ಬಿಜೆಪಿ RSS ಮತ್ತು ಭಾರತದ ವಿರುದ್ಧವು ಅಂತ ಅವರು ಹೇಳಿರುವಂಥದ್ದು ನಾನಾ ರೀತಿಯಾದಂಥ ಚರ್ಚೆಗೆ ಕಾರಣವಾಗಿದೆ. ಕಾಂಗ್ರೆಸ್ ಈಗ ಕೇವಲ ಬಿಜೆಪಿ ಹಾಗೂ RSS ವಿರುದ್ಧ ಹೋರಾಡ್ತಾ ಇಲ್ಲ, ಬದಲಿಗೆ ಅದು ಭಾರತ ದೇಶದ ವಿರುದ್ಧ ಹೋರಾಡ್ತಾ ಇದೆ ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೀಡಿದ ಹೇಳಿಕೆ ಒಂದು ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಪಕ್ಷದ ನೂತನ ಕಚೇರಿ ಉದ್ಘಾಟನೆಯ ವೇಳೆ ಬಿಜೆಪಿ ಮತ್ತು RSS ಅನ್ನು ಟೀಕಿಸುವ ಭರದಲ್ಲಿ ರಾಹುಲ್ ಅವರು ಆಡಿದಂಥ ಈ ಮಾತು ನಿಜವಾಗ್ಲೂ ಕೂಡ ವಿವಾದಕ್ಕೆ ಕಾರಣವಾಗಿದೆ. ಭಾರತದಲ್ಲಿ ಇದ್ಕೊಂಡು ಭಾರತದ ವಿರುದ್ಧವೇ ಹೋರಾಡಬೇಕಾದಂಥ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ ಅಂತ ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಅದಕ್ಕೆ ಸಾಕಷ್ಟು ರೀತಿಯಾದಂಥ ವಿರೋಧ ವ್ಯಕ್ತವಾಗಿದೆ. ಇನ್ನು ಕಾಂಗ್ರೆಸ್ನ ಕರಾಳ ಸತ್ಯ ಬಯಲಾಗಿದೆ ಅಂತ ನಡ್ಡಾ ಇದೇ ಸಂದರ್ಭದಲ್ಲಿ ಸಿಡಿಮಿಡಿಗೊಂಡಿದ್ದಾರೆ.